ಅರೆ ಕಡಿಮೆ ಹಾಕು ಆದ್ರೆ ಅಸ್ಲಿ ಹಾಕು. MDH ಕಾಶ್ಮೀರಿ ಕೆಂಪು ಮೆಣಸಿನ ಪೌಡರ್. ನಾಳೆ ಡಿಕೆ ನಿವಾಸದಲ್ಲಿ ಸಿದ್ದರಾಮಯ್ಯಗೆ ಬ್ರೇಕ್ಫಾಸ್ಟ್. ಸಿದ್ದರಾಮಯ್ಯಗೆ ಬ್ರೇಕ್ಫಾಸ್ಟ್ಗೆ ಇದಾಗಲೇ ಡಿಕೆ ಆಹ್ವಾನ ಕೊಟ್ಟಿದ್ದಾರೆ. ಹಾಗೆ ಸಿಎಂ ಅವರಿಗೆ ಇಷ್ಟವಾದಂತ ನಾಟಿ ಕೋಳಿ ಊಟದ ವ್ಯವಸ್ಥೆಯನ್ನ ಕೂಡ ಮಾಡಿಸಿದ್ದಾರೆ. ನಾಳೆ ದಿನ ಡಿಕೆ ನಿವಾಸದಲ್ಲಿ ಸಿದ್ದರಾಮಯ್ಯ ಬ್ರೇಕ್ಫಾಸ್ಟ್ ಮಾಡ್ತಾರೆ. ಈ ಹಿಂದಾಗಿರುವಂತಹ ಬೆಳವಣಿಗೆನ ನೀವು ಗಮನಿಸಿದ್ದೀರಿ. ಸಿದ್ದರಾಮಯ್ಯನವರು ಖುದ್ದಾಗಿ ಡಿಕೆ ಶಿವಕುಮಾರ್ ಅನ್ನ ಆಹ್ವಾನ ಮಾಡಿದ್ದು, ಅವ್ರ ಮನೆಯಲ್ಲಿ ಬ್ರೇಕ್ಫಾಸ್ಟ್ ಮೀಟಿಂಗ್ ಕರೆದಿದ್ದು, ಅದಾದ ನಂತರ ಸುದ್ದಿಗೋಷ್ಠಿಯನ್ನ ಮಾಡಿದ್ದು, ಏನಾಗಿತ್ತು ಅನ್ನೋದನ್ನ ಹಂಚಿಕೊಂಡಿರೋದು ಮಾಧ್ಯಮದ ಜೊತೆ ನಾಡಿನ ಜನರಿಗೆ ತಿಳಿಸಿದ್ದಾರೆ. ಇದಾದ ನಂತರದಲ್ಲಿ ಇದೀಗ ಡಿಕೆ ನಿವಾಸದಲ್ಲಿ ಸಿದ್ದರಾಮಯ್ಯ ಬ್ರೇಕ್ಫಾಸ್ಟ್ ಹೋಗ್ತಾ ಇದ್ದಾರೆ. ನಾಳೆ ಸಿಎಂ ನ ಬ್ರೇಕ್ಫಾಸ್ಟ್ ಮೀಟಿಂಗ್ ಕರೆದಿದ್ದೀರಿ. ಆಯ್ತು, ನೀವು ಬನ್ನಿ ಸರ್. ನಾಳೆ ಸಿಎಂ ನ ಬ್ರೇಕ್ಫಾಸ್ಟ್ ಮೀಟಿಂಗ್ ಕರೆದಿದ್ದೀರಿ. ಆಯ್ತು, ನೀವು ಬನ್ನಿ ಸರ್. ನಾಳೆ ಸಿಎಂ ನ ಬ್ರೇಕ್ಫಾಸ್ಟ್ ಮೀಟಿಂಗ್ ಕರೆದಿದ್ದೀರಿ. ಆಯ್ತು, ನೀವು ಬನ್ನಿ ಸರ್. ನಾಳೆ ಸಿಎಂ ನ ಬ್ರೇಕ್ಫಾಸ್ಟ್ ಮೀಟಿಂಗ್ ಕರೆದಿದ್ದೀರಿ. ಆಯ್ತು, ನೀವು ಬನ್ನಿ ಸರ್. ನಾಳೆ ಸಿದ್ದು ಡಿಕೆ ರಾಜ್ಯ ಕಾಂಗ್ರೆಸ್ನ ಬ್ರದರ್ಸ್ ಮುಂದುವರಿದ ಅಂಟಮಾಸ್ ಒಗ್ಗಟ್ಟು ಪ್ರದರ್ಶನ. ಬ್ರೇಕ್ಫಾಸ್ಟ್ ಮೀಟಿಂಗ್ ಬೆನ್ನಲ್ಲೇ ಡಿಕೆ ಹಾಗೆ ಸಿದ್ದು ಒಗ್ಗಟ್ಟು ಪ್ರದರ್ಶನ ಮಾಡಿದ್ದಾರೆ. ಇದಾಗಲೇ ಬಹಳ ಸಂದೇಶ ಕೊಟ್ಟಿದ್ದಾರೆ. ಸರ್ಕಾರ ಭದ್ರವಾಗಿರುತ್ತೆ, ನಾವು ಜೊತೆಯಾಗಿ ಹೋಗ್ತೀವಿ, ನಮ್ಮಲ್ಲಿ ಯಾವುದು ಬಿಕ್ಕಟ್ಟಿಲ್ಲ ಅಂತ. ಇದೀಗ ಸಿದ್ದು ಡಿಕೆ ರಾಜ್ಯ ಕಾಂಗ್ರೆಸ್ನ ಮತ್ತೊಮ್ಮೆ ಒಗ್ಗಟ್ಟು ಪ್ರದರ್ಶನ ಮಾಡಿದ್ದಾರೆ. Unity will continue, sir. The unity will continue. We are together. Myself and the President of the KPCC and Deputy Chief Minister, Mr. D.K. Shivakumar, and myself are single. We are in the. You are united. You are united, and there is no differences between D.K. Shivakumar and myself. ಅದು ನಂದು ಸಿಎಂದು ಸಂಬಂಧಪಟ್ಟಂತ ವಿಚಾರ. ನಾವಿಬ್ಬರು ಬ್ರದರ್ಸ್ ತರ ಕೆಲಸ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಅಲ್ಲಪ್ಪ, ಅದು ನಂದು ಸಿಎಂದು ಸಂಬಂಧಪಟ್ಟಂತ ವಿಚಾರ. ನಾವಿಬ್ಬರು ಬ್ರದರ್ಸ್ ತರ ಕೆಲಸ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಪ್ರತಿನಿಧಿ ಅನಿಲ್ ಇದಕ್ಕೆ ಸಂಬಂಧಪಟ್ಟ ಹಾಗೆ ಮಾಹಿತಿಯನ್ನ ಕೊಡ್ತಾರೆ. ಅನಿಲ್, ಬ್ರೇಕ್ಫಾಸ್ಟ್ ಮೀಟಿಂಗ್ ನಂತರದಲ್ಲಿ ಆಗ್ತಾ ಇರುವಂತಹ ಬೆಳವಣಿಗೆಗಳನ್ನ ನಾವು ನೋಡ್ತಾ ಇದ್ರೆ ಬಹುಶಃ ಬ್ರೇಕ್ಫಾಸ್ಟ್ ಹಸಿವನ್ನ ಮಾತ್ರ ತಣಿಸಿಲ್ಲ, ಸ್ವಲ್ಪ ಮಟ್ಟಿಗೆ ರಾಜ್ಯದಲ್ಲಿ ಆಗ್ತಾ ಇದ್ದಂತ ಅಸಮಾಧಾನ, ರಾಜ್ಯ ರಾಜಕೀಯದಲ್ಲಿ ಆಗ್ತಾ ಇದ್ದಂತ ಅಸಮಾಧಾನವನ್ನು ಕೂಡ ತಣಿಸಿದೆ ಅನ್ನೋದು ಮೇಲ್ನೋಟಕ್ಕೆ ಕಾಣಿಸ್ತಾ ಇದೆ. ಇದೀಗ ಮತ್ತೆ ಡಿಕೆ ಅವರು ಸಿದ್ದುಗೆ ಆಹ್ವಾನ ಕೊಟ್ಟಿದ್ದಾರೆ. ಏನೇನು ಡೀಟೇಲ್ಸ್ ಲಭ್ಯವಾಗ್ತಾ ಇದೆ ಅನಿಲ್? ಖಂಡಿತವಾಗ್ಲೂ ಚೈತ್ರ, ಕಾಂಗ್ರೆಸ್ನಲ್ಲಿ ನಾಯಕತ್ವ ಬದಲಾವಣೆ ವಿಚಾರ ಸದ್ಯಕ್ಕೆ ಬೂದಿ ಮುಚ್ಚಿದ ಕೆಂಡದಂತಿದೆ. ಮೊನ್ನೆ ಅಷ್ಟೇ ಶನಿವಾರ ಸಿಎಂ ಸಿದ್ದರಾಮಯ್ಯ ಅವರ ನಿವಾಸದಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಅವರಿಗೆ ಬೆಳಗಿನ ಉಪಹಾರಕ್ಕೆ ಆಹ್ವಾನ ಕೂಡ ಕೊಟ್ಟಿದ್ರು. ಅಲ್ಲೂ ಕೂಡ ಒಂದಷ್ಟು ವಿಚಾರಗಳು ಕೂಡ ಚರ್ಚೆ ಆಗಿರುವಂತದ್ದು. ಸದ್ಯಕ್ಕೆ ನಾಯಕತ್ವ ಬದಲಾವಣೆ ಇಲ್ಲ ಅನ್ನೋ ಒಂದು ಸಂದೇಶವನ್ನ ಸುದ್ದಿಗೋಷ್ಠಿಯ ಮೂಲಕ ಸಿಎಂ ಹಾಗೂ ಡಿಸಿಎಂ ಇಬ್ರು ಕೂಡ ರವಾನೆ ಮಾಡಿದ್ರು. ನಮ್ಮ ಗುರಿ ಏನಿರುವಂತದ್ದು 2028ರ ಚುನಾವಣೆ ನಮ್ಮ ಗುರಿ. ಅದರ ಜೊತೆಗೆ ಕೂಡ ಮುಂದಿನ ಅಧಿವೇಶನ ಕೂಡ ಬರ್ತಾ ಇದೆ. ಅಲ್ಲೂ ಕೂಡ ನಾವು ಹೋರಾಟವನ್ನು ಕೂಡ ಮಾಡಬೇಕು, ನಾವೆಲ್ಲರೂ ಕೂಡ ಒಗ್ಗಟ್ಟಾಗಿ ಇದ್ದೇವೆ, ಯಾವುದೇ ಬಣಗಳಿಲ್ಲ, ಗುಂಪುಗಳಿಲ್ಲ, ಕಾಂಗ್ರೆಸ್ ಅನ್ನೋ ಒಂದೇ ಒಂದು ಗುಂಪು ಅಷ್ಟೇ ಅಂತ ಹೇಳಿ ಈಗ ಒಂದು ಒಗ್ಗಟ್ಟಿನ ಒಂದು ಜಪವನ್ನು ಕೂಡ ಅವತ್ತು ಮಾಡಿದ್ರು. ಈಗ ನಾಳೆ ಕೂಡ ಅಂದ್ರೆ ಈಗ ಡಿಕೆ ಶಿವಕುಮಾರ್ ಅವರು ಕೂಡ ಸಿಎಂ ಸಿದ್ದರಾಮಯ್ಯ ಅವರಿಗೆ ಬ್ರೇಕ್ಫಾಸ್ಟ್ ಅನ್ನು ಕೂಡ ಕರೆದಿರುವಂತದ್ದು. ಅವರಿಗೆ ಸಿಎಂಗೆ ಇಷ್ಟವಾದಂತಹ ನಾಟಿ ಕೋಳಿಯ ಸಾಂಬಾರನ್ನು ಕೂಡ ನಾಳೆ ಮಾಡ್ತಾರೆ. ಜೊತೆಗೆ ಕೂಡ ವಿವಿಧ ಚಿಕನ್ನ ಖಾದ್ಯಗಳನ್ನು ಕೂಡ ನಾಳೆ ಸಿಎಂಗಾಗಿ ಉಣಬಡಿಸಿರೋ ಒಂದು ಮಾಹಿತಿ ಕೂಡ ಲಭ್ಯ ಆಗ್ತಾ ಇರುವಂತದ್ದು. ಸದ್ಯಕ್ಕೆ ಈಗ ಕೇವಲ ಬ್ರೇಕ್ಫಾಸ್ಟ್ ನ ಮೀಟಿಂಗ್ ನಲ್ಲಿ ಸದ್ಯಕ್ಕೆ ಎದ್ದಿರುವಂತಹ ನಾಯಕತ್ವ ಬದಲಾವಣೆ ಮತ್ತೆ ಅಸಮಾಧಾನವನ್ನ ತಾತ್ಕಾಲಿಕವಾಗಿ ಉಪಶಮನ ಮಾಡುವಂತ ಕೆಲಸ ಕೂಡ ಆಗ್ತಾ ಇದೆ. ಸದ್ಯಕ್ಕೆ ಈಗ ಹೈಕಮಾಂಡ್ ನ ಸೂಚನೆ ಬೆನ್ನಲ್ಲೇ ಕೂಡ ಇಬ್ಬರು ಪರಸ್ಪರ ಒಬ್ಬರ ಮನೆಗೆ ಒಬ್ಬರು ಹೋಗಿ ಈಗ ಒಂದು ಊಟವನ್ನ ಸವಿಯೋದ್ರ ಮೂಲಕ ಒಂದಷ್ಟು ರಾಜಕೀಯ ಚರ್ಚೆ, ರಾಜಕೀಯ ಬೆಳವಣಿಗೆಗಳು ಏನ್ ನಡೀತಾ ಇತ್ತು ಅದಕ್ಕೆ ತಾತ್ಕಾಲಿಕವಾದಂತ ಒಂದು ವಿರಾಮವನ್ನು ಕೂಡ ಇಟ್ಟಿದ್ದಾರೆ. ಸದ್ಯಕ್ಕೆ ಈಗ ಪೂರ್ಣ ವಿರಾಮ ಯಾವಾಗ ಅನ್ನೋದು ಕೂಡ ಸದ್ಯಕ್ಕೆ ಚರ್ಚೆ ಆಗ್ತಾ ಇರುವಂತಂದ್ರೆ ಈಗ ಒಂದಷ್ಟು ಸಚಿವರು ದೆಹಲಿಗೆ ಹೋಗಿ ಪರೇಡ್ ಅನ್ನು ಕೂಡ ಮಾಡಿದ್ರು. ಒಂದಷ್ಟು ಸಚಿವರು ಕೂಡ ತಮ್ಮದೇ ಆದಂತಹ ಒಂದು ಬಣಗಳಲ್ಲಿ ತಮ್ಮದೇ ಆದಂತಹ ಒಂದು ಡಿಸಿಎಂ ಹಾಗೂ ಸಿದ್ದರಾಮಯ್ಯ ಅವರ ಪರ ಅಥವಾ ಕೆಲವೊಂದು ವಿರೋಧವಂತ ಹೇಳಿಕೆಗಳು ಕೂಡ ಪರೋಕ್ಷವಾಗಿ ಕೊಡ್ತಾ ಬರ್ತಾರೆ. ಇದು ಪಕ್ಷಕ್ಕೂ ಕೂಡ ಡ್ಯಾಮೇಜ್ ಆಗ್ತಾ ಇದೆ. ಹೀಗಾಗಿ ಒಂದು ಬ್ರೇಕ್ಫಾಸ್ಟ್ ನ ಮೀಟಿಂಗ್ ಅನ್ನ ಮಾಡಿ ಅಂತ ಈಗ ಕೆ.ಸಿ. ವೇಣುಗೋಪಾಲ್ ಅವರ ಒಂದು ಸೂಚನೆ ಕೂಡ ಕೊಟ್ಟಿದ್ರು. ಹೀಗಾಗಿ ಇಬ್ರು ಕೂಡ ಒಂದು ಅವರ ಒಂದು ಹೈಕಮಾಂಡ್ ನ ಒಂದು ಸೂಚನೆ ಪಾಲಿಸಿ ಸದ್ಯಕ್ಕೆ ಈಗ
ಏನೊಂದು ನಾಯಕತ್ವ ಬದಲಾವಣೆಗೆ ಸಂಬಂಧಪಟ್ಟಂತೆ ಅಸಮಾಧಾನ ಇದ್ದಿತ್ತು, ಅದಕ್ಕೆ ಕೂಡ ಈಗ ತಾತ್ಕಾಲಿಕವಾದಂತ ಒಂದು ಬ್ರೇಕ್ ಬಿದ್ದಂತಾಗಿದೆ ಚೈತ್ರ. ಎಸ್, ವಿಪಕ್ಷಗಳ ಬಾಯಿ ಮುಚ್ಚಿಸುವಲ್ಲಿ ಈ ಬ್ರೇಕ್ಫಾಸ್ಟ್ ಮೀಟಿಂಗ್ಗಳು ಒಂದು ಹಂತಕ್ಕೊಂದು ಸಕ್ಸಸ್ ಆದಾಗೆ ಕಾಣಿಸ್ತಾ ಇದೆ. ಬಟ್ ವಾಟ್ ನೆಕ್ಸ್ಟ್ ಅನ್ನೋದು ಹೈಕಮಾಂಡ್ ಸೂಚನೆ ಏನಿದೆ, ಏನಾಗಬಹುದು, ಇನ್ಸೈಡ್ ಡೀಟೇಲ್ಸ್ಗಳು ಏನ್ ಲಭ್ಯವಾಗ್ತಾ ಇದೆ? ಅನಿಲ್, ಇನ್ನಷ್ಟು ಮಾಹಿತಿನ ಹಂಚ್ಕೊಳ್ಳೋದಾದ್ರೆ. ಸದ್ಯ ಚೈತ್ರ ಅಂದ್ರೆ ಈಗ ವಿಪಕ್ಷಗಳಿಗೆ ಆಹಾರ ಆಗ್ತಾ ಹೋಗ್ತಾ ಇದೆ. ಈಗ ಬೆಳಗಾವಿಯ ಚಳಿಗಾಲದ ಅಧಿವೇಶನ ಕೂಡ ಆರಂಭ ಆಗ್ತಾ ಇದೆ. ಈ ನಿಟ್ಟಿನಲ್ಲಿ ಕೂಡ ನಮ್ಮದೇ ಪಕ್ಷದಲ್ಲಿ 2 ಬಣಗಳು ಅಥವಾ 3 ಬಣಗಳು ಸೃಷ್ಟಿ ಆಗ್ತಾ ಹೋದ್ರೆ ಈಗ ವಿಪಕ್ಷಗಳಿಗೆ ಆಹಾರ ಆಗ್ತಾ ಹೋಗ್ತೇ ಹೊರತು ನಮ್ಮ ಪಕ್ಷ ಈಗ ವಿಪಕ್ಷಗಳಿಗೆ ಏನೊಂದು ಆರೋಪ ಮಾಡ್ತಾವೆ, ಪ್ರತ್ಯಾರೋಪ ಮಾಡ್ತಾ ಹೋದ್ರೆ ನಾವು ಕೌಂಟರ್ ಕೊಡ್ತಾ ಹೋಗ್ಬೇಕು. ಹೀಗಾಗಿ ನಾವು ಸ್ಟ್ರಾಂಗ್ ಆಗಿ ಹೋಗ್ಬೇಕು. ಏನೇ ಚರ್ಚೆ ಇದ್ರೂ ಕೂಡ ನೀವು ಒಂದು ಹಂತದಲ್ಲಿ ನಿಮ್ಮಲ್ಲೇ ಒಂದು ಬಗೆಹರಿಸ್ಕೊಂಡು ಬನ್ನಿ ಒಂದು ಸೂಚನೆಯನ್ನು ಕೂಡ ಹೈಕಮಾಂಡ್ ಕೊಟ್ಟಿತ್ತು. ಒಂದು ವೇಳೆ ಈಗ ಇವರ ಒಂದು ಬ್ರೇಕ್ಫಾಸ್ಟ್ ನ ಮೀಟಿಂಗ್ ನಲ್ಲಿ ಇಬ್ಬರ ಒಂದು ಅಭಿಪ್ರಾಯ ಕೂಡ ಬೇರೆ ಬೇರೆ ಆಗಿದ್ರೆ ಒಂದು ಇಲ್ಲಿನ ಒಂದು ಚರ್ಚೆ ಹೈಕಮಾಂಡ್ ಒಂದು ಅಂಗಳದಲ್ಲಿ ತಲುಪ್ತಾ ಇತ್ತು. ಸದ್ಯಕ್ಕೆ ಈಗ ತಾತ್ಕಾಲಿಕವಾಗಿ ಇವರಿಬ್ಬರ ನಡುವಿನ ಒಂದು ಚರ್ಚೆ ಸದ್ಯಕ್ಕೆ ಈಗ ಅವರವರೇ ಉಪಶಮನ ಮಾಡ್ಕೊಂಡಂಗೆ ಸದ್ಯಕ್ಕೆ ಕಾಣಿಸ್ತಾ ಇದೆ. ಸದ್ಯದ ಬೆಳವಣಿಗೆ ಪ್ರಕಾರ ಸದ್ಯಕ್ಕೆ ಒಂದು 2-3 ತಿಂಗಳ ಕಾಲ ಅಂದ್ರೆ ಮುಂದಿನ ಬಜೆಟ್ನವರೆಗೂ ಕೂಡ ಸದ್ಯ ರಾಜ್ಯ ರಾಜಕೀಯದಲ್ಲಿ ಅಂದ್ರೆ ಈಗ ನಾಯಕತ್ವ ಬದಲಾವಣೆ ವಿಚಾರ ಸದ್ಯಕ್ಕೆ ಅಷ್ಟು ಒಂದು ಪ್ರತಿಧ್ವನಿಸೋದಿಲ್ಲ. ಹೀಗಾಗಿ ಇಬ್ಬರೇ ಒಂದು ಉಪಶಮನ ಮಾಡಿಕೊಂಡು ತದನಂತರ ಮತ್ತೇನಾದರೂ ನಾಯಕತ್ವ ಬದಲಾವಣೆ ಬಗ್ಗೆ ಡಿ ಕೆ ಶಿವಕುಮಾರ್ ಅವರು ಕೂಡ ಪ್ರಸ್ತಾಪ ಮಾಡ್ತಾರೆ ಹೇಗೆ ಅನ್ನೋದು ಕೂಡ ಹಲವಾರು ಒಂದು ಅಂಶಗಳು ಕೂಡ ಕಂಡುಬರ್ತದೆ. ಸದ್ಯಕ್ಕೆ ಈಗ ಏನೊಂದು ವಿವಾದ ಇದ್ದಿದೆ ಒಂದು ನಾಯಕತ್ವ ಬದಲಾವಣೆಗೆ ಸಂಬಂಧಪಟ್ಟಂತೆ ಸದ್ಯಕ್ಕೆ ಈಗ ತಾತ್ಕಾಲಿಕ ಒಂದು ವಿರಾಮ ಅಷ್ಟೇನೆ. ಈಗ ಮುಂದೆ ಏನಾದರೂ ಬೇರೆ ಬೆಳವಣಿಗೆಗಳು ಆಗುತ್ತಾ ಹೇಗೆ ಅನ್ನೋದು ಕೂಡ ಕಾದು ನೋಡ್ಬೇಕಾಗಿರುವಂತದ್ದು ಚೈತ್ರ. ಓಕೆ, ರೈಟ್. ಥ್ಯಾಂಕ್ ಯು ಅನಿಲ್ ಮಾಹಿತಿಗಾಗಿ. MDH ನ ಕಿಚನ್ ಅಲ್ಲಿದ್ರೆ ನಾವು ಎಲ್ಲವನ್ನು ಮಾಡಬಹುದು. ಬೆಂಗನ್ ಕ ಬರ್ತಾ, ಆಲೂ ಗೋಬಿ, ಬೆಂಡಿ ಮಸಾಲಾ, ಇನ್ನೂ ಬಹಳಷ್ಟು.